ಬೆಳಗಾವಿ ಪಾಲಿಟಿಕ್ಸ್ ನ ಸ್ವಲ್ಪ ನಮ್ ಸೆಕೆಂಡ್ ಬ್ರೇಕಿಂಗ್ ಉಳಿಸ್ಕೊಳ್ಳೋಣ ಇಟ್ನಾಳ್ ಸರ್. ನಾನು ಇದನ್ನೇ ಪ್ರಶ್ನೆ ಕೇಳ್ತೀನಿ, ಅಂದ್ರೆ ಈಗ ಆಗ್ತಿರುವ ಬೆಳವಣಿಗೆಗಳು, ಅದರಲ್ಲೂ ಖರ್ಗೆ ಅವರ ಇವತ್ತಿನ ಸ್ಟೇಟ್ಮೆಂಟ್, ಈಗ ಡಿಸಿಷನ್ ಇಲ್ಲಾಗಲ್ಲ, ಡಿಸಿಷನ್ ಆಗೋದು ಹೈಕಮಾಂಡ್ ಮಟ್ಟದಲ್ಲಿ ಅಂತ ಹೇಳೋ ಮೂಲಕ ಏನೇ ಬದಲಾವಣೆ ಆಗ್ಬೇಕು ಅಂದ್ರೂ ಶಾಸಕರ ಅಭಿಪ್ರಾಯ ಪಡಿಬೇಕು, ಸಿದ್ದರಾಮಯ್ಯನವರು ಮಾಸ್ ಲೀಡರು, ಹೀಗಾಗಿ ನೀವು ಏಕಾಏಕಿಯಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಈ ರೀತಿಯಾದ ಹೇಳಿಕೆಗಳಿತ್ತಲ್ಲ, ಇದಕ್ಕೆಲ್ಲ ಕಡಿವಾಣ ಹಾಕೋ ಪ್ರಯತ್ನ ಆಯ್ತಾ? ಖರ್ಗೆ ಅವರ ಮಾತು, ಡಿಸಿಷನ್ ವಿಲ್ ಬಿ ಟೇಕನ್ ಅಂಡ್ ಇಟ್ ವಿಲ್ ಬಿ ಟೇಕನ್ ಇನ್ ಡೆಲ್ಲಿ. ಯಾಕಂದ್ರೆ ಸ್ಮಿತಾ, ಹೋದ ವರ್ಷ ಅಥವಾ 2023 ಮೇ ನಲ್ಲಿ ಡಿಸಿಷನ್ ವಾಸ್ ಟೇಕನ್ ಅಟ್ ಹೈಕಮಾಂಡ್ ಲೆವೆಲ್. ಈ ತೀರ್ಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬೇಕು, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗ್ಬೇಕು ಅಂತ ತೀರ್ಮಾನ ಎಲ್ಲಿ ಆಯ್ತು? ಶಾಸಕರ ಸಂಖ್ಯಾಬಲದ ಮೇಲೆ ಆಯ್ತಾ ಅಥವಾ ಹೈಕಮಾಂಡ್ ತಗೊಂಡಿದ್ದ? ಇದನ್ನ ಹೈಕಮಾಂಡ್ ಮತ್ತು ಇವರುಗಳ ಮಧ್ಯೆ ಏನು ತೀರ್ಮಾನಗಳಾಗಿದ್ದಾವೆ, ಏನು ಒಪ್ಪಂದಗಳಾಗಿದ್ದಾವೆ ಅಂತ ಇವ್ರಿಗೆ ಮಾತ್ರ ಗೊತ್ತಿರ್ತದೆ. ಈಗ ನೀವು ನಾನು ಅಹಿಂದ ಶಕ್ತಿ ಹಾಗೆ ಅಂದ್ರೆ, ಈ ಅಹಿಂದ ಅನ್ನೋ ಒಂದು ತಮ್ಮ ಒಂದು ಬೆಂಬಲವನ್ನ ಅಸ್ತ್ರವಾಗಿ ಉಪಯೋಗಿಸಿನೇ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಬಂದಿದ್ದು ಸಿದ್ದರಾಮಯ್ಯ. ಇಲ್ಲಿ ಅದನ್ನೇ ಅಸ್ತ್ರವಾಗಿಸ್ಕೊಂಡೇನೆ 2ನೇ ಸತಿ ಮುಖ್ಯಮಂತ್ರಿ ಆಗಿರೋದು. ಹೀಗಿರುವಾಗ ಅಹಿಂದ ಮಾತ್ರವೇ ಕಾಂಗ್ರೆಸ್ಸಿನ ಏನು ಒಂದು ಮೇನ್ ಫೋರ್ಸ್, ಅದೇ ಪ್ರಮುಖ ಬಲವ ಅಥವಾ ಬೇರೆ ಸಮುದಾಯಗಳಿಗೆ ಇಲ್ಲಿ ಅವಕಾಶ ಇದೆಯಾ ಅನ್ನೋ ಇನ್ನೊಂದು ಪ್ರಶ್ನೆ ಇವ್ರ ಭಾಷೆಲ್ಲ ಮಾತಾಡೋದಾದ್ರೆ. ಆದ್ರೆ ಅದೆಲ್ಲ ಸಂಖ್ಯಾಬಲ, ಶಾಸಕರ ಸಂಖ್ಯೆ ಇದೆಲ್ಲ ಗಣನೆಗೆ ತಗೊಳ್ಳೋದನ್ನೇ ಮುಂಚೆ ಹೇಗೆ ತೀರ್ಮಾನ ಮಾಡಿದ್ರು 2023 ಅದೇ ರೀತಿ ಈಗ ತೀರ್ಮಾನ ಆಗುತ್ತೆ ಅನ್ನೋದನ್ನ ಸರಳವಾಗಿ ಖರ್ಗೆ ಹೇಳಿದ್ದಾರೆ. ಮತ್ತೆ ಪದೇ ಪದೇ ಸಿದ್ದರಾಮಯ್ಯ ಬಣದವ್ರು ಹೇಳ್ತಾರಲ್ಲ, ಹಾಗಿದ್ರೆ ದಲಿತ ಮುಖ್ಯಮಂತ್ರಿ ಆಗ್ಲಿ, ದೆಹಲಿಯಿಂದ ಒಬ್ರು ಬರ್ಲಿ ಅಂದ್ರೆ ಖರ್ಗೆ ಅವರು ಬರ್ಲಿ ಮುಖ್ಯಮಂತ್ರಿ ಆಗ್ಲಿ ಅನ್ನೋ ಒಂದು ಬೇರೆ ಒಂದು ಹಾದಿಯಲ್ಲಿ ಮಾತಾಡ್ತಾರೆ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ತಪ್ಪಿಸಿದ್ದು ಯಾರು 2013 ಈಗ ಕೂಡ ಅದೊಂದು ನೆಪ ಅಷ್ಟೇ. ಮತ್ತ ಅದ್ರ ಜೊತೆಗೇನೆ ಮಲ್ಲಿಕಾರ್ಜುನ್ ಖರ್ಗೆ 1000 ಸರ್ತಿ ಹೇಳಿದ್ದಾರೆ, ನಾನು ಒಬ್ಬ ದಲಿತ ನಾಯಕ ಅಂತ ನನ್ನ ಹುದ್ದೆ ಕೊಡೋದಾದ್ರೆ ಬೇಡ, ನಾನೊಬ್ಬ ಜನಪ್ರಿಯ ನಾಯಕ ಅಂತ ಬರೋದಾದ್ರೆ ಬರ್ಲಿ, ನನಗೆ ಕೋಟಾ ಸಿಸ್ಟಮ್ ಅಲ್ಲಿ ನಂಬಿಕೆ ಇಲ್ಲ ಅಂತ ಅನೇಕ ಸರ್ತಿ ಅವರೇ ಹೇಳಿದ್ದಾರೆ. ಈಗ ಮತ್ತೆ ಅವರನ್ನೇ ದಾಳವಾಗಿಸಿಕೊಂಡು ತಮ್ಮ ಒಂದು ರಾಜಕಾರಣ ಮಾಡಿಕೊಟ್ರೆ ಸಿದ್ದರಾಮಯ್ಯ ಮತ್ತು ಅವರ ಬಣಗಳು ಬಹುಶಃ ಖರ್ಗೆ ಅದನ್ನ ಸಪೋರ್ಟ್ ಮಾಡೋದಿಲ್ಲ. ರೈಟ್. ಅಲ್ಲಿಗೆ 2ನೇ ಬ್ರೇಕಿಂಗ್, ಅಂದ್ರೆ ನೀವು ಬೆಳಗಾವಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಈ ಬೆಳಗಾವಿ ಪಾಲಿಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ದಲೇ ಈ ರಾಜಕೀಯ ಮೇಲಾಟಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಅದು ಅಪೂರ್ಣ ಆಗ್ಬಿಡುತ್ತಾ ಅಂತ ಹೇಳಿ, ಹೀಗಾಗಿ ಬೆಳಗಾವಿ ರಾಜಕಾರಣ, ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಹೂಡ್ತಾ ಇದ್ದ ದಾಳ, ಇದಕ್ಕೆ ಸಂಬಂಧಪಟ್ಟ 2ನೇ ಬ್ರೇಕಿಂಗ್ ಅಪ್ಡೇಟ್ ನ ಸ್ಕ್ರೀನ್ ಮೇಲೆ ತರೋಣ. ಡಿ.ಕೆ. ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಸುರ್ಜೇವಾಲಾ. ಅಧ್ಯಕ್ಷರ ಬದಲಾವಣೆ ಇಲ್ಲ, ಅಧ್ಯಕ್ಷರ ಬದಲಾವಣೆ ಆಗೋಂಗಿದ್ರೆ ಬೆಳಗಾವಿಗೆ ಯಾಕೆ ಬರ್ತಿದ್ರು ಅವರು ಅಂತ ಹೇಳಿ ನೇರವಾಗಿ ಹೇಳ್ಬಿಟ್ರಿ ಇವತ್ತು. ಅಲ್ಲಿಗೆ ಈ ಬೆಳಗಾವಿ ಪಾಲಿಟಿಕ್ಸ್ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲೂ ಕೂಡ ಜಯ. ಇಷ್ಟೆಲ್ಲ ಆಗ್ತಿರೋದ್ರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಕಿಮ್ಮತ್ತೆ ಇಲ್ದಂಗಾಯ್ತಾ ಅನ್ನೋ ಪ್ರಶ್ನೆ. ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲೇ ಇಂಥದ್ದೊಂದು ಪ್ರಶ್ನೆ ಮೂಡ್ತೋ, ಅವರ ಆಪ್ತರೆಲ್ಲರೂ ಕೂಡ ದುಬೈ ಟ್ರಿಪ್ ಅನ್ನು ಹೊಸದೊಂದು ದಾಳವನ್ನ ಹೂಡ್ಲಿಕ್ಕೆ ಮುಂದಾದ್ರು. ದುಬೈಗೆ ಹೊರಟಿದ್ದೀವಿ 15 ಮಂದಿ, ಆಸಿಫ್ ಸೇಠ್ ಅವರ ಹೇಳಿಕೆ. ಇದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಈ ದುಬೈ ಟ್ರಿಪ್ ಪ್ಲಾನಿಗೂ ಕೂಡ ಐ ಡೋಂಟ್ ಕೇರ್, ಸಿಂಪಲ್ 1 ಲೈನ್ ಉತ್ತರ, ಐ ಡೋಂಟ್ ಕೇರ್ ಅನ್ನೋ ಅರ್ಥದ ಮಾತನಾಡ್ಬಿಟ್ರು. ಸುರ್ಜೇವಾಲಾ ಅವರು ಬೆಳಗಾವಿಯಲ್ಲೇ ನಿಂತು ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದು, ಆಸಿಫ್ ಸೇಠ್ ಅವರು ದುಬೈಗೆ ಹೋಗ್ತೀನಿ ಅಂದದ್ದು, ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕೂಲ್ ಅಂಡ್ ಕಾಮ್ ರಿಯಾಕ್ಷನ್. ಇದು 3 ಗಮನಿಸಿ ನಂತರದಲ್ಲಿ ವಿಶ್ಲೇಷಣೆ ಮುಂದುವರಿಸೋಣ. मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? ಡೆಲ್ಲಿಗೆಲ್ಲ ಹೋಗ್ತಾ ಇದ್ರಿ, ಎಲ್ಲ 15 ಜನ ಶಾಸಕರು ಹೋಗ್ತಿದ್ರು. ಹಂಗೇನು ಪ್ಲ್ಯಾನ್ ಇರಲಿಲ್ಲ, ಏನು ಪ್ಲ್ಯಾನ್ ಇರಲಿಲ್ಲ. ಈಗ ದುಬೈಗೆ ಹೋಗ್ತಾ ಇದ್ದೆ. ಯಾರು ಹಾಂ, ನಾವು 15 ಜನ. ಸಚಿವರು ಇರ್ತಾರೆ, ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಎಲ್ಲ ಯಾವಾಗ ಟಿಕೆಟ್ ಸಿಗ್ತೈತೆ ಅಲ್ಲಪ್ಪ, ನನಗೆ ಅವೆಲ್ಲ ಏನು ಗೊತ್ತಿಲ್ಲ, ನಾನು ಅದೇನು ಮಾತಾಡೋಕೆ ಹೋಗೋದಿಲ್ಲ, ಅರ್ಥ ಆಯ್ತಾ? ನಾಳೆ ಸುರ್ಜೇವಾಲಾ ಸಾಹೇಬರು ಇಲ್ಲೇ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿಕೊಂಡು ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನೇನಿದ್ರು ನಾನುಂಟು, ಪಕ್ಷದ ಸಂಘಟನೆ ಉಂಟು. ನೋಡಪ್ಪ, ನನಗವೆಲ್ಲ
ಇಟ್ನಲ್ಲಿ ಸರ್, ಪ್ರತಿ ಬಾರಿ ಕಾಂಗ್ರೆಸ್ ನಲ್ಲಿ ಈ ಅಧಿಕಾರಕ್ಕೋಸ್ಕರ ಪವರ್ ಪ್ಲೇ ಆಗುವಾಗ ಬೇರೆ ಬೇರೆ ಕಾರಣಗಳು ಕಾಣ್ತಾ ಇತ್ತು. ಬಟ್ ಈ ಬಾರಿ ಅಂತೂ ಇಟ್ ವಾಸ್ ವೆರಿ ಕ್ಲಿಯರ್. ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಅತಿಯಾದ ಹಸ್ತಕ್ಷೇಪ ಡಿ.ಕೆ. ಶಿವಕುಮಾರ್ ಅವರದು, ಕೇರಳದ್ರು ಸತೀಶ್ ಜಾರಕಿಹೊಳಿ ಅವರು. ಶುರುವಾಯಿತು ಅಹಿಂದ ನಾಯಕರ ಮೀಟಿಂಗು, ದಲಿತ ನಾಯಕರ ಡಿನ್ನರ್ ಮೀಟಿಂಗು, ಇವೆಲ್ಲ. ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬೆಳಗಾವಿ ಪಾಲಿಟಿಕ್ಸ್ ನ ಹೋರಾಟದಲ್ಲೂ ಕೂಡ ಗೆಲುವು ಸಿಕ್ಕಂಗಾಯ್ತು ಸುರ್ಜೇವಾಲಾ ಅವ್ರ ಸ್ಟೇಟ್ಮೆಂಟ್ ಇಂದ. ಇಲ್ಲ, ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಪಾತ್ರ ಮತ್ತು ಅವರ ಪ್ರಾಮುಖ್ಯತೆ ಶುರುವಾಗಿ 10-12 ವರ್ಷಗಳಾಗಿವೆ. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನೋ ಒಬ್ಬ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಅವರ ಪ್ರಭಾವ ವಲಯದಲ್ಲಿನೇ ಅವ್ರ ಜೊತೆಗೇನೆ ಬೆಳೆದವರು. ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಕುಟುಂಬಕ್ಕೆ ಅತ್ಯಂತ ಆಪ್ತರಾಗಿದ್ದಂತವ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಒಂದು ಕಾಲದಲ್ಲಿ ಜಾರಕಿಹೊಳಿ ಅವರು ಬೆಳಗಾವಿ ಉಸ್ತುವಾರಿ ಇದ್ದಾಗ ಹೆಚ್ಚು ಕಡಿಮೆ ಉಸ್ತುವಾರಿ ನಡೆಸ್ತಾ ಇದ್ದಿದ್ದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆದ್ರೆ ಯಾವಾಗ ಒಂದು ಪ್ರೈಮರಿ ಲೆವೆಲ್ ಡೆವಲಪ್ಮೆಂಟ್ ಬ್ಯಾಂಕ್ PLD ಬ್ಯಾಂಕಿನ ಚುನಾವಣೆಯಲ್ಲಿ ಸ್ವಲ್ಪ ಅವ್ರಿಗೂ ವ್ಯತ್ಯಾಸ ಬಂತು. ಅವಾಗ ಡಿ.ಕೆ. ಶಿವಕುಮಾರ್ ಮಧ್ಯೆ ಪ್ರವೇಶಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲ ಕೊಟ್ಟಾಗ ಸಾಹುಕಾರ ಮತ್ತು ಜಾರಕಿಹೊಳಿ ಅವರು ಅದನ್ನ ಸ್ವಲ್ಪ ತಮ್ಮ ಪ್ರತಿಷ್ಠೆಯ ಒಂದು ಯುದ್ಧವಾಗಿ ತಗೊಳ್ತಾರೆ. ಅಂದಿನಿಂದ ಇಂದಿನವರೆಗೂ ಆ ಪ್ರತಿಷ್ಠೆಯ ಯುದ್ಧ ನಡೆದೇ ಇದೆ. ಯಾಕಂದ್ರೆ ಇಡೀ ಬೆಳಗಾವಿ ಜಿಲ್ಲೆಯನ್ನ ಯಾವ ರೀತಿ ಕಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಇಡೀ ಜಾರಕಿಹೊಳಿ ಕುಟುಂಬ, ಯಾವ ದಾರಿಗಳನ್ನ ಒಳಗೊಂಡಿದೆ ಇಲ್ಲಿವರೆಗೂ ಅವ್ರು ಬರ್ಬೇಕಾದ್ರೆ ಅನ್ನೋದನ್ನ ಅದು ಬೇರೆನೆ ಕತೆ. ಅದೊಂದು ಸಿನಿಮಾನೇ ಮಾಡ್ಬೋದು ಆಮೇಲೆ ಬೇಕಿದ್ರೆ. ಆದ್ರೆ ಈಗಿನ ಸಂದರ್ಭ ಏನಿದೆ, ಮತ್ತೆ ಅನೇಕ ಜನ ಅಲ್ಲಿ ಬೆಳಗಾವಿಯಲ್ಲಿ ಹಾಗಂತೇಳಿ ಪ್ರತಿಯೊಬ್ಬ ನಾಯಕ, ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕ ಜಾರಕಿಹೊಳಿ ಜೊತೆ ಇದ್ದಾರೆ ಅಂತೇನಲ್ಲ. ಯಾಕಂದ್ರೆ ಜಾರಕಿಹೊಳಿ ಅವ್ರ ಮೆಥಡ್ಸ್ ಬೇರೆ ಇತ್ತು, ಅವರ ರಾಜಕಾರಣದ ರೀತಿ ಬೇರೆ ಇತ್ತು, ಇನ್ನು ಕೆಲವರು ಬೇರೆ ಇದ್ರು. ಅವರು ಹಿಂದೆ VS ಕೌಜಲ್ಗಿ ಅಂತ ನಮ್ಮ ಕಾಂಗ್ರೆಸ್ನ ಒಬ್ಬ ಸಭಾಪತಿಗಳಿದ್ರು, ಅದೇ ಗೋಕಾಕ ತಾಲೂಕಿನವರು. ಅವ್ರನ್ನ ಎದುರು ಹಾಕೊಂಡು ಇವರು ಅಲ್ಲಿ ಏನು ರಾಜಕಾರಣ ಅದೆಲ್ಲ ಅಲ್ಲಿ ಒಂದು ವೆರಿ ಕೈಂಡ್ ಆಫ್ ಪವರ್ ಪ್ಲೇ ಬೆಳಗಾವಿಯಲ್ಲಿ. ಮತ್ತದು ಬೆಳಗಾವಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ, ಬೆಂಗಳೂರು ಹೊರತುಪಡಿಸಿ. ಹೀಗಿರುವಾಗ ಅದರ ರಾಜಕೀಯ ಪ್ರಾಮುಖ್ಯತೆ ಅದಕ್ಕೆ ಇದ್ದೇ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ನಾನು ಅಕಸ್ಮಾತ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಾನು ಕಾಂಗ್ರೆಸ್ನ ಅಧ್ಯಕ್ಷ ಆಗ್ಬೇಕು ಅಂತ ಜಾರಕಿಹೊಳಿ ಮಾತಾಡ್ತಾರೆ. ಅದು ಕೇಳಿ ತಗೊಳ್ಳುವಂತದ್ದಲ್ಲ. ಈಗ 2021ರಲ್ಲಿ ಯಾರು ಕೊಟ್ರು ಬೇಡ ಅನ್ನೋ ಸ್ಥಿತಿಯಲ್ಲಿ ಇದ್ರು ಆ KPC ಹುದ್ದೆಯನ್ನ ಕಾಂಗ್ರೆಸ್ ನಾಯಕರಲ್ಲಿ. ಅವಾಗ ಡಿ.ಕೆ. ಶಿವಕುಮಾರ್ ಅದನ್ನ ಜವಾಬ್ದಾರಿ ತಗೊಂಡು ಅದನ್ನ ಗೆಲುವಿಗೆ ತಂದು ನಿಲ್ಲಿಸಿದ್ದಾರೆ. ಮತ್ತು ಆ ಗೆಲುವಿನಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರನೂ ಇದೆ. ಆ ಒಂದು ಲೆಕ್ಕಾಚಾರದಲ್ಲಿನೇ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತೊಂದು ಅಧಿಕಾರ ಹಸ್ತಾಂತರಣ ಮತ್ತೊಂದು ಮಾಡಿಕೊಂಡು ಸರ್ಕಾರ ನಡೆಸಿ ಅಂತ ಒಂದು ತೀರ್ಮಾನಕ್ಕೆ ಬಂದಿರೋದು. ಈಗ ಇವರು ತಮ್ಮ ಸ್ಥಳೀಯ ಕಾರಣಗಳಿಗೋಸ್ಕರ ಈ ರಾಜ್ಯವ್ಯಾಪಿ ಚುನಾವಣೆಯ ಮತ್ತು ರಾಜ್ಯವ್ಯಾಪಿ ರಾಜಕಾರಣದ ಸಮೀಕರಣಗಳನ್ನು ಬದಲಾಯಿಸೋದಕ್ಕೆ ಮಾತಾಡೋದು ಅಷ್ಟು ಸೂಕ್ತ ಆಗ್ಲಿಕ್ಕೆ ಅನಿಸ್ತದೆ ನನಗೆ. ಬಟ್ ಸ್ಟಿಲ್ ಈಗ ದುಬೈ ಹೊರಟಿದ್ದಾರಂತೆ.